ದಿನಾಂಕ 4/5/2026 ಈಗಾಗಲೇ 24 ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆ ಮತ ಎಣಿಕೆ ಇನ್ನೂ ನಾವು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಆಡಳಿತ ಭವನದಲ್ಲಿ ಸ್ಟ್ರಾಂಗ್ ರೂಮ್ ಮಾಡಿದೆವು. ಅದರ ಪಕ್ಕನೇ ಅಲ್ಲಿ ಮತ ಎಣಿಕೆ ಕೇಂದ್ರವೂ ಕೂಡ ಅಲ್ಲಿ ಈಗಾಗಲೇ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ನೋಡಿ, ಇದರಲ್ಲಿ ನೆಲಮಾಡಿ ಇದೆ. EVM ಅದರಲ್ಲಿ 2 ರೀತಿ ಇದೆ. EVM ಮತ ಎಣಿಕೆ ರೂಮ್ ನಂಬರ್ 4ರಲ್ಲಿದೆ. ಅಂಚೆ ಪತ್ರದ ಮತಗಳ ಎಣಿಕೆ ರೂಮ್ ನಂಬರ್ 9 ನೆಲಮಾಡಿಯಲ್ಲಿ ಇದೆ. ಆಮೇಲೆ ETPBS ಕೂಡ ರೂಮ್ ನಂಬರ್ 9ರಲ್ಲಿ ಇದು ಮಾಡಿದೆವು. ಟೋಟಲ್ ಮತಗಟ್ಟೆ ಸಂಖ್ಯೆ 322. ನಿಗದಿಪಡಿಸಿದ ಟೇಬಲ್ ಅಂದರೆ 14 ಫಾರ್ EVM ಇದಕ್ಕೆ 14 ಮಾಡಿದೆವು. ಪೋಸ್ಟಲ್ ಬ್ಯಾಲೆಟಿಗೆ 1 ಟೇಬಲ್, ETPBS ಇದಕ್ಕೆ ಅದು ಕೂಡ 1 ಟೇಬಲ್ ಮಾಡಿದೆವು. ಟೋಟಲ್ 16 ಟೇಬಲ್ ಆಗಿದೆ. ಸುತ್ತುಗಳು ಎಷ್ಟಪ್ಪ ಅಂದರೆ 23 ಸುತ್ತುಗಳು ಆಗ್ತಾಯಿದ್ದೆವು. ಇದ್ರ ಪ್ರಕಾರ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೆವು. ಈ ಅಂಚೆ ಅದರದ್ದು ಒಂದೊಂದು ಆಗ್ತಾಯಿದ್ದವು ಸುತ್ತುಗಳು. ಪ್ರತಿ ಮತಕ್ಷೇತ್ರಕ್ಕೆ ಅದು 14 ಟೇಬಲ್ ಹಾಕಿದೆವು. ಪ್ರತಿ ಟೇಬಲ್ಗೆ ಒಬ್ಬ ಕೌಂಟಿಂಗ್ ಸೂಪರ್ವೈಸರ್ ಇರ್ತಾರೆ, ಒಬ್ಬರು ಕೌಂಟಿಂಗ್ ಅಸಿಸ್ಟೆಂಟು, ಒಬ್ಬರು ಮತ್ತು ಮೈಕ್ರೋ ಅಬ್ಸರ್ವರ್ ಕೂಡ ಒಂದು ಪ್ರತಿ ಟೇಬಲ್ಗೆ ಕೂಡ ಈಗಾಗಲೇ ನಿಯೋಜನೆ ಮಾಡಿ ಆದೇಶ ಮಾಡಿರ್ತೀವಿ. ಅದನ್ನು ನಾಳೆ ಇವತ್ತು ಸಾಯಂಕಾಲ ಅಬ್ಸರ್ವರ್ ಬರ್ತಾರೆ. ಅಬ್ಸರ್ವರ್ ಸಮಕ್ಷಮದಲ್ಲಿ ನಾವು ಒಂದು ಮತ್ತೆ ರ್ಯಾಂಡಮೈಸೇಷನ್ ಮಾಡ್ತೀವಿ. ಅದಾದ ನಂತರ ಯಾವ ಟೇಬಲ್ಗೆ ಯಾರಿಗೆ ಅಂತೇಳಿ ಅಲ್ಲಿವರೆಗೆ ಅದು ಗೌಪ್ಯವಾಗಿರುತ್ತೆ. 14 ಟೇಬಲ್ ಹಾಕಿದ್ದೀವಿ. 322 ಮತಗಟ್ಟೆಗಳದಾವು, ಪೋಲಿಂಗ್ ಸ್ಟೇಷನ್ಸು. ಅದಕ್ಕೆ 14 ಟೇಬಲ್ಸ್ ನಾವು ಸಿದ್ಧತೆ ಮಾಡ್ಕೊಂಡು ಒಂದೇ ರೂಮಲ್ಲಿ 14 ಟೇಬಲ್ಸು. ಅದಕ್ಕೆ ಇವಾಗ ಈ ವರ್ಷ ಪ್ರತಿಯೊಂದು ಇದಕ್ಕೆ ವೆಬ್ ಕಾಸ್ಟಿಂಗ್ ಅಂತ ಮಾಡಿದ್ದಾರೆ. ಪ್ರತಿಯೊಂದು ಏನು ಕೌಂಟಿಂಗ್ ಟೇಬಲ್ ಇದೆಯಲ್ಲ, ಅದು ವೆಬ್ ಕಾಸ್ಟಿಂಗ್ ನಾವು ಕ್ಯಾಮ್ರಾ ಹಾಕಿರ್ತೀವಿ. ಆ ಕೌಂಟಿಂಗ್ ಅದು ಏನು ಕಂಟ್ರೋಲ್ ಯೂನಿಟಲ್ಲಿ ತೋರಿಸಿರುತ್ತಲ್ಲ ಅದನ್ನು ಕೂಡ ರೆಕಾರ್ಡ್ ಆಗ್ಬೇಕಂತ ಈ ವರ್ಷ ಹೊಸದಾಗಿ ಗೈಡ್ಲೈನ್ಸ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅದು ಕೂಡ ಏನು ಕೌಂಟಿಂಗ್ ಟೇಬಲ್ ಇದೆಯಲ್ಲ ಪ್ರತಿಯೊಂದರದ್ದು ಡೇಟಾ ನಮ್ಮ ಹತ್ರ ಇದೆ. ತಾವು ಕೇಳಿದರೆ ಟೋಟಲ್ 68.62 ಆಗಿದೆ ವೋಟಿಂಗ್ ಪರ್ಸೆಂಟೇಜು. ಪೋಸ್ಟಲ್ ಬ್ಯಾಲೆಟು ಟೋಟಲ್ 270 ಪೋಸ್ಟಲ್ ಬ್ಯಾಲೆಟ್ ಬಂದಿದೆ. ETPBS ಇಲ್ಲಿ ತೊಗೊಳ್ಳಿಕ್ಕೆ ಅವಕಾಶ ಇದೆ. 8 ಗಂಟೆ ಆದ ನಂತರ ಯಾವುದು ತೊಗೊಂತೇವೆ, ಬಟ್ ಕೌಂಟಿಂಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಅಂಚೆ ಪತ್ರದ ಮತ ಎಣಿಕೆ ಕೂಡ ಒಂದು ಇದು ಮಾಡಿದ್ವಿ. ಅಲ್ಲಿ ಮತ ಎಣಿಕೆಗೆ ಒಬ್ಬರು ಮೇಲ್ವಿಚಾರಕರು ಇರ್ತಾರೆ, ಅಲ್ಲಿ ಇಬ್ಬರು ಎಣಿಕೆ ಸಹಾಯಕರು ಇರ್ತಾರೆ, ಕೌಂಟಿಂಗ್ ಅಸಿಸ್ಟೆಂಟು ಮತ್ತು ಒಬ್ಬರು ಮೈಕ್ರೋ ಅಬ್ಸರ್ವ್ ಮಾಡಿದ್ದೆವು. ಆಮೇಲೆ ಅದೇ ರೀತಿ ಸೇವಾ ಮತದಿಂದ ಸ್ವೀಕರಿಸಲ್ಪಡುವ ಅಂಚೆ ಪತ್ರದ QR ಕೋಡ್ ಸ್ಕ್ಯಾನಿಂಗ್, ಅದು ಸ್ಕ್ಯಾನಿಂಗ್ ಇರ್ತದೆ. ETPBS ಅದನ್ನು ಕೂಡ ಮಾಡಿದ್ದೆವು. ಅದಕ್ಕೆ ಒಬ್ಬರು ಸ್ಕ್ಯಾನಿಂಗ್ ಮೇಲ್ವಿಚಾರಕರು ಇರ್ತಾರೆ, ಒಬ್ಬರು ಸ್ಕ್ಯಾನಿಂಗ್ ಅಸಿಸ್ಟೆಂಟು ಹಾಗೂ ಇಬ್ಬರು ಸಹಾಯಕ ಚುನಾವಣಾಧಿಕಾರಿಗಳು ಕೂಡ ಮಾಡಿದ್ದೀವಿ, ನೇಮಕ ಮಾಡಲಾಗಿದೆ. ಒಬ್ಬರು ARO ಅಂತ ಇದ್ದಾರೆ. ARO ಮುಂದೊಂದನ್ನ ಇವ್ರನ್ನ ನೋಡಲ್ ಆಫೀಸರ್ ಮಾಡಿದ್ದೀವಿ. ಅದಕ್ಕೆ ಒಟ್ಟಾರೆ ನಾವು ಎಣಿಕೆ ಕಾರ್ಯಕ್ಕಾಗಿ 63 ಸಿಬ್ಬಂದಿಗಳು ನಾವು ನಿಯೋಜನೆ ಮಾಡಿದ್ದೀವಿ ಕಾರ್ಯಕ್ಕೆ. ಮತ ಎಣಿಕೆ ಕಾರ್ಯವು ಬೆಳಗ್ಗೆ 8 ಗಂಟೆ ಸ್ಟಾರ್ಟ್ ಆಗುತ್ತೆ. 8ರಿಂದ ಫಸ್ಟ್ ನಾವು ಮಾಡ್ತಾ ಇರೋದು ಪೋಸ್ಟಲ್ ಬ್ಯಾಲೆಟು ಪ್ಲಸ್ ETPBS ಮಾಡ್ತೇವೆ. ಅದಾದ ನಂತರ 8ವರೆಗೆ EVM ನಾವು ಕೌಂಟಿಂಗ್ ಇದನ್ನು ಪ್ರಾರಂಭ ಮಾಡ್ತೇವೆ. ತಮ್ಮ ಮುಖಾಂತರ ನಾವು ಈಗಾಗಲೇ ನಾವು ರಾಜಕೀಯ ಪಕ್ಷದ ಕ್ಯಾಂಡಿಡೇಟ್ಸಿಗೆ ಮತ್ತು ಅವರಿಗೆ ಪಕ್ಷದವರು ಕೂಡ ನಾವು ಈಗಾಗಲೇ ತಿಳಿಸಿದೆವು. ತಾವೆಲ್ಲ ಬೆಳಗ್ಗೆ 7 ಗಂಟೆಗೆ ಬರಬೇಕಾಗತ್ತೆ. 7 ಗಂಟೆಗೆ ತಾವೆಲ್ಲ ತಾವು ಬರಬೇಕು. ಎಲ್ಲ ವಿಡಿಯೋಗ್ರಫಿ ಮಾಡಿಕೊಂಡು ರಾಜಕೀಯ ಪಕ್ಷ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ ಓಪನ್ ಮಾಡೋದು ಒಂದು 7 ಗಂಟೆ ನಾವು ಮಾಡ್ತೀವಿ, ನಿಗದಿಪಡಿಸಿದೆವು. ತಮ್ಮ ಮುಖಾಂತರ ಎಲ್ಲ ರಾಜಕೀಯ ಪಕ್ಷಗಳು ಬರಬೇಕಂತ ನಾವು ಅವತ್ತಿನ ದಿನ ಇದ್ದು ಎಲ್ಲರ ಸಮ್ಮುಖದಲ್ಲಿ ಅದನ್ನು ಓಪನ್ ಮಾಡಬೇಕಾಗತ್ತೆ. ಚುನಾವಣಾ ಆಯೋಗದ ನಿರ್ದೇಶನದಿದೆ. ಎಲ್ಲ ಅದರ ರೀತಿ ಅವ್ರಿಗೆಲ್ಲರಿಗೂ ಕೂಡ ಇವಾಗ ಪತ್ರದ ಮುಖಾಂತರ ನಾವು ತಿಳಿಸಲಾಗಿದೆ. ಇವಾಗ 7 ಗಂಟೆಗೆ ಅಂತ ಹೇಳಿದೆವು ನಿಮಗೆ. ಅದಕ್ಕೆ ನಮ್ಮದು ಚುನಾವಣಾ ವೀಕ್ಷಕರು ಕೂಡ ಇರ್ತಾರೆ. ಚುನಾವಣಾ ಆಯೋಗದ ನಿಯೋಜಿಸಲ್ಪಟ್ಟ ಚುನಾವಣಾ ವೀಕ್ಷಕರು ಸಮಕ್ಷಮ ರಾಜಕೀಯ ಪಕ್ಷದ ಅಭ್ಯರ್ಥಿಗಳು ಅಥವಾ ಏಜೆಂಟರು ಅಥವಾ ಅವರು ಸೂಚಿಸುವ ಯಾರು ಕೌಂಟಿಂಗ್ ಏಜೆಂಟ್ ಎಲ್ಲರ ಸಮ್ಮುಖದಲ್ಲಿ ಕೂಡ ಅದನ್ನು ಮಾಡಬೇಕಾಗಿದೆ ಪಾರದರ್ಶಕವಾಗಿ. ಸಂಬಂಧಪಟ್ಟಂತೆ
4ನೇ ತಾರೀಕು ನಾವು 6 ಗಂಟೆಯಿಂದ 5ನೇ ತಾರೀಕು 6 ಗಂಟೆವರೆಗೆ 163 ಆರ್ಡರ್ ಜಾರಿ ಮಾಡಿತ್ತು ಸುತ್ತ ಇದ್ರದ್ದೆಲ್ಲ. ಹಾಗೆ ಪಾನವನ್ನು ಅವತ್ತು ಡ್ರಿಂಕ್ಸ್ 4, 5, 6 ಗಂಟೆಯಿಂದ ಸಾಯಂಕಾಲ 12 ಮಧ್ಯರಾತ್ರಿ 12 ಗಂಟೆವರೆಗೆ ಅದನ್ನು ಕೂಡ 10 ಕಿಲೋಮೀಟರ್ ವ್ಯಾಪ್ತಿ ಇದರದ್ದು ವಿಧಾನಸಭಾ ಮತಕ್ಷೇತ್ರ 10 ವ್ಯಾಪ್ತಿ ಅದನ್ನು ಕೂಡ ಡ್ರೈ ಡೇಸ್ ಅಂತ ಹೇಳಿ ಮಾಡಿತ್ತು. ಮದ್ಯಪಾನ ನಿಷೇಧ ಆದೇಶ ಮಾಡಿದೆವು. ಆಮೇಲೆ ತಮಗೆ ಮೀಡಿಯಾ ರೂಮ್ ಕೂಡ ಮಾಧ್ಯಮದವರಿಗೆ ನೆಲಮಾಡಿಯಲ್ಲಿ ಕೂಡ ವ್ಯವಸ್ಥೆ ಮಾಡಿದೆವು. ಆಮೇಲೆ ತಮಗೆ ಏನಿದೆ ಪಾಸ್ಗಳು ಕೂಡ ಬಂದಿದೆ ಅದನ್ನು ಕೂಡ ವಿತರಣೆ ಮಾಡಿದೆವು. ಇದರಲ್ಲಿ ಮತ ಎಣಿಕೆ ಕೇಂದ್ರವನ್ನು ಸುತ್ತುವಾರ ಮತ ಎಣಿಕೆ ಏನಾಗುತ್ತಲ್ಲ ಪ್ರತಿ ರೌಂಡ್ಗೆ ಕೂಡ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮುಖಾಂತರ ಅದನ್ನು ಕೂಡ ವ್ಯವಸ್ಥೆ ಮಾಡಲಾಗಿದೆ. ಮತ್ತೇನಿದೆ ಇದು ಬಿಟ್ಟು ಮತ್ತೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ವಿ. ಕ್ಯಾಂಡಿಡೇಟ್ಸ್ ಅಥವಾ ಅವ್ರ ಏಜೆಂಟ್ಸ್ ಅವ್ರದ್ದೊಂದು ಬೇರೆ ಕಡೆ ಇದೆ ಮಾರ್ಗ. ನಮ್ಮ ಕೌಂಟಿಂಗ್ ಆಫೀಷಿಯಲ್ಸ್ಗೆ ಸೆಪ್ರೇಟ್ ಮೇನ್ ಎಂಟ್ರೆನ್ಸ್ ಇಲ್ಲಿದೆ. ಇದರಲ್ಲಿ ಉಳಿದುದನ್ನೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಇದ್ರದ್ದು ಇನ್ನಿತರ ವಿಷಯಗಳು ನಮ್ಮ SP ಸಾಹೇಬ್ ಹೇಳ್ತಾರೆ. ಸಮಸ್ಯೆಗಳಾದ ಮದುವೆ, ಹಣಕಾಸು, ವ್ಯಾಪಾರ, ಗಂಡ ಹೆಂಡತಿ ಸಮಸ್ಯೆ, ಮಕ್ಕಳು ಪ್ರೀತಿಯಲ್ಲಿ ಬಿದ್ದು ಮಾತು ಕೇಳದಿದ್ದಲ್ಲಿ, ಪ್ರೀತಿಯಲ್ಲಿ ನಂಬಿ ಮೋಸ, ಪ್ರೀತಿಸಿದವರಿಂದ ತೊಂದರೆ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಕ್ಕಳಾಗದಿದ್ದಲ್ಲಿ, ಸಾಲದವರಿಂದ ತೊಂದರೆ, ಹಣ ತಿರುಗಿ ಬರಲು, ಗಂಡ ಬೇರೆ ಸ್ತ್ರೀ ವಶದಲ್ಲಿದ್ದರೆ, ನಿಮ್ಮ ಪತ್ನಿ ಪರಪುರುಷರ ಸಹವಾಸದಲ್ಲಿದ್ದರೆ, ಪುರುಷತ್ವ ಸಮಸ್ಯೆ, ಅತ್ತೆ ಕಾಟ ಸಮಸ್ಯೆ, ಯಾವುದೇ ಬಗೆಹರದ ಸಮಸ್ಯೆಗೆ ಕೇವಲ ಒಂದೇ ದಿನದಲ್ಲಿ ಗ್ಯಾರಂಟಿ ಪರಿಹಾರ. ಸ್ತ್ರೀಯರಿಗೆ ವಿಶೇಷ ಪರಿಹಾರ. ಎಷ್ಟೋ ಜ್ಯೋತಿಷ್ಯರಲ್ಲಿ ಕೇಳಿ ಹಣ ಕಳೆದುಕೊಂಡಲ್ಲಿ ನಮ್ಮಲ್ಲಿ ಗ್ಯಾರಂಟಿ ಪರಿಹಾರ ಸಿಗುತ್ತದೆ. ಯಾವುದೇ ಸಮಸ್ಯೆ ಇದ್ದರೂ, ಎಂತ ಕಠಿಣ ಸಮಸ್ಯೆಗಳಿದ್ದರೂ ನಿಮ್ಮ ಜಾತಕ, ಫೋಟೋ, ಹಸ್ತಮುದ್ರಿಕಾ ನೋಡಿ ಭವಿಷ್ಯ ಹೇಳಲಾಗುತ್ತದೆ. ಇನ್ನು ನಿಮ್ಮ ಜೀವನದ ಎಂತ ಸಮಸ್ಯೆಗಳಿದ್ದರೂ ನಮ್ಮಲ್ಲಿ ಪರಿಹಾರ ಇದೆ. ಕೂಡಲೇ ಕರೆ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ.